ಅದ್ಗೆ ಏನು? ನೀವು ಮಾತಾಡ್ತಾ ಇದ್ದದನ್ನ ನಾನು ಕೇಳಿಸ್ಕೊಂಡೆ. ಸೊ ನಾನು ಈ ವಿಷಯನ ಬೇರೆ ಯಾರಿಗೋ ಹೇಳ್ತೀನಿ ಅಂತ ಹೇಳ್ತಿಲ್ಲ ಅದ್ಗೆ. ಆ ಅಪೇಕ್ಷೆ ಯಾರು? ಹೊರಗಿನೋಳು. ನಿಮ್ ಕಣ್ಣಿಗೆ ಅವರೆಲ್ಲ ಕಾಣಿಸ್ತಾರೆ, ಆದ್ರೆ ಮನೇಲಿರೋ ನಿಮ್ ಸ್ವಂತ ತಮ್ಮನ್ ಮಗಳು ಕಾಣಿಸ್ತಾ ಇಲ್ಲ ಅಲ್ವಾ? ಏನ್ ಹೇಳ್ತಿದ್ಯಾ? ನೀವು ಮೊದ್ಲೇ ಮನ್ಸ್ ಮಾಡಿದ್ರೆ ಅಪೇಕ್ಷಾ ಇಶಾನಿ ಈ ಮನೆ ಸೊಸೆ ಆಗ್ಬೋದಿತ್ತಲ್ಲ ಅಂತ ಹೇಳ್ತಾ ಇದ್ದೀನಿ. ಶಟ್ ಅಪ್, ಶಟ್ ಅಪ್, ಶಟ್ ಅಪ್. ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ನಾನ್ ನಿನ್ನತ್ರ ಹೇಳ್ಸ್ಕೋಬೇಕಾಗಿಲ್ಲ. ಈ ಮನೆಯಲ್ಲಿ ಎಲ್ರಿಗೂ ಅವ್ರವ್ರದ್ದು ಲಿಮಿಟ್ ಇದೆ. ಅದನ್ನ ಕ್ರಾಸ್ ಮಾಡಿದ್ರೆ ನಡೆಯೋದೇ ಬೇರೆ. ಬಿ ಕೇರ್ಫುಲ್. ಅಪ್ಪ, ಏನಪ್ಪ ಇದೆಲ್ಲ? ನನ್ನ ಮಗಳಿಗೆ ಮಡ್ಲಕ್ಕಿ ತುಂಬಿ ಸೀರೆ ಕೊಡ್ಬೇಕಲ್ವಾ? ನಿಮ್ಮಮ್ಮ ಇದ್ದಿದ್ರೆ ಇದನ್ನೆಲ್ಲ ಮಾಡಿರೋಳು. ಆದ್ರೆ ಈಗ ಕೇಶವ್ ಅವರೇ, ನೀವು ಬೇಜಾರು ಮಾಡ್ಕೋಬೇಡಿ. ಆ ಕೆಲಸ ನೀವೇ ಮಾಡಿ. ಅದು ಹಾಗಲ್ಲ. ಇದೆಲ್ಲ ಹೆಣ್ಮಕ್ಳು ಮಾಡಿದ್ರೇ ಸರಿ. ನನ್ನಣೆ ಬರಹ ಎಂಟಿ ಇಲ್ಲ. ಈಗೇನ್ ಕೇಶವ್ ಅವರೇ, ನವ ದಂಪತಿಗಳಿಗೆ ಯಾವ್ದಾದ್ರು ಹೆಣ್ಣುಮಗಳು ಮಡಲು ತುಂಬಬೇಕು ಅಷ್ಟೇ ತಾನೆ? ಹಾ, ಹೌದು. ಮಹಿಮಾ, ಇಲ್ಲಿ ಬಾಮ್ಮ. ಅಣ್ಣ, ನಾನಾ? ನೀನೇ ಬಾಮ್ಮ. ಇವರಿಬ್ಬರಿಗೂ ಆಶೀರ್ವಾದ ಮಾಡಿ ಒಳ್ಳೇದಾಗ್ಲಿ ಅಂತ ಮಡ್ಲಕ್ಕಿ ತುಂಬು. ನಮ್ಮಣ್ಣ ಎಲ್ರ ಮುಂದೆ ನನ್ಗೆಷ್ಟು ಗೌರವ ಕೊಡ್ತಿದ್ದಾನೆ. ಅಣ್ಣ ಅಂತೆ ನಮ್ಮ ಅಣ್ಣನೇ. ಈ ಭೈರವಿ ನನಗ್ ಸಿಗ್ಬೇಕಾಗಿರೋ ಉಡುಗೊರೆನ ತಪ್ಸಿದ್ಲು. ಇವಳಿಗೆ ನಮ್ಮಮ್ಮ ಉಡುಗೊರೆ ಕೊಡ್ಬೇಕಂತೆ. ಎಲ್ಲ ಟೈಮು ಕಣೆ, ನನಗೂ ಒಂದ್ ಟೈಮ್ ಬರುತ್ತೆ. ಆಗಿದೆ ನಿನ್ಗೆ. ಮಹಿಮಾ, ನೀನೇ ಬಾಮ್ಮ. ಬಂದೆ ಅಣ್ಣ. ಅಥರ್ವ, ನೀವು ಆ ಕಡೆ ಕೂತ್ಕೊಳ್ಳಿ. ಬರೀ ನೀನ್ ಇಲ್ಲಿ ಬಾಮ್ಮ. ಪಗ ಸದನೆ ಪಮ ಪಗ ಮರೆ ಸ ಮರೆ ಸದನೆ ಪಮ ಪಗ ಮ ಪಸಾನಿ ಮ ಪನಿ ಸ ಗ ಮರೆ ಸಾನಿ ಸ ಪನಿ ಪ ಮರೆ ಸನೆ ಸರಿ ಮ ಪಗ ಸದನೆ ಪಮ ಪಗ ಮರೆ ಸ ಮರೆ ಸದನೆ ಪಮ ಪಗ ಮ ಪಸಾನಿ ಮ ಪನಿ ಸ ಅಯ್ಯೋ, ಒಳ್ಳೇದಾಗ್ಲಮ್ಮ, ಒಳ್ಳೇದಾಗ್ಲಪ್ಪ. Excuse me, everyone. Thank you. ನಿಮ್ಮಮ್ಮ ಇದ್ದಿದ್ರೆ ಅದೆಷ್ಟು ಖುಷಿ ಪಡ್ತಿದ್ಲು.
ಅವರೆಲ್ಲೋ ಇದ್ದೇ ಇರ್ತಾರೆ ಕೇಶವ್ ಅವರೇ. ನೀವೆಲ್ಲ ಒಂದಾದ್ರಿ ಅಂದಮೇಲೆ ಅವ್ರು ಖಂಡಿತ ಸಿಕ್ಕೇ ಸಿಗ್ತಾರೆ. ನಿಮ್ಮ ಬಾಯಾರಿಕೆಯಿಂದ ಅಷ್ಟಾದರೆ ಸಾಕು ಸರ್. ನಾನು, ಗಾಯತ್ರಿ, ಸಿಂಧು, ಭವಾನಿ ಎಲ್ಲರೂ ಒಟ್ಟಿಗೆ ಆ ಮನೇಲಿ ಬಾಳೋ ಹಾಗಾದ್ರೆ ಅಷ್ಟೇ ಸಾಕು. ಅದು ಕಷ್ಟ ಅಂಕಲ್. ಯಾಕಮ್ಮ ಹಾಗೆ ಹೇಳ್ತಿದ್ಯಾ? ಯಾಕಂದ್ರೆ ಭವಾನಿ ಅಕ್ಕ ಭೈರವಿ ಅಕ್ಕ ಇಬ್ರು ಮದ್ವೆ ಆಗಿ ಗಂಡನ ಮನೇಲಿ ಜೊತೆಲೇ ಇರ್ತಾರೆ, ಅದಕ್ಕೆ. ಒಂದಾಗ್ ಬಾಳೋದು ಅಂದ್ರೆ ಒಟ್ಟಿಗೆ ಇರೋದಂತ ಅಲ್ಲಮ್ಮ, ನೆನಪಾದಾಗ ಮಾತಾಡೋದು, ಹಬ್ಬ ಹರಿದಿನಗಳಲ್ಲಿ ಮನೆಗೆ ಬಂದು ಹಬ್ಬ ಆಚರಿಸೋದು, ಅವರೆಲ್ಲ ಯೋಗಕ್ಷೇಮ ವಿಚಾರಿಸೋದು, ಆ ಒಡನಾಟ ಇದ್ರೆ ಸಾಕು. ನಿಜ, ನಮ್ಮೂರು ನಮ್ಮ ಎದುರಿಗೆ ಇಲ್ಲದೆ ಇದ್ರು ಎಲ್ಲೋ ಒಂದು ಕಡೆ ಚೆನ್ನಾಗಿದ್ದಾರೆ ಅನ್ನೋದು ನಮ್ಮ ಮನಸ್ಸಿನಲ್ಲಿರ್ಬೇಕು. ಖಂಡಿತ ನಿಮ್ಮ ಹೆಂಡತಿ ವಿಷಯದಲ್ಲಿ ಎಲ್ಲ ಒಳ್ಳೇದಾಗತ್ತೆ ಅನ್ನೋದು ನನ್ನ ಮನಸ್ಸು ಹೇಳ್ತಿದೆ. ನೀವು ಧೈರ್ಯವಾಗಿರಿ. ಹಾಗಂತ ನಾನು ಸುಮ್ಮನೆ ಕೂರಲ್ಲ ಸರ್. ನನ್ನ ಹೆಂಡತಿ ಎಲ್ಲೇ ಇದ್ರೂ ಅವಳನ್ನ ಹುಡ್ಕೊಂಬರ್ತೀನಿ. ನನ್ನ ಮಗಳು ಹೆರಿಗೆ ಸಮಯದಲ್ಲಿ ಅವಳನ್ನ ಹುಡ್ಕೊಂಡು ಕರ್ಕೊಂಬರ್ತೀನಿ.